ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ಪುರಸ್ಕೃತರಾದ ಭಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಆದರೆ ಇದಕ್ಕೆ ಕೆಲ ಹಿಂದೂ ಸಂಘಟನೆಯ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಮಾತ್ರವಲ್ಲ, ಬಿಜೆಪಿಯ ಹಿರಿಯ ನಾಯಕರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸ್ವತಃ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಇದೀಗ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದಸರಾ ನಮ್ಮ ನಾಡ ಹಬ್ಬ. ಭಾನು ಮುಷ್ತಾಕ್ ಅತಿಥಿಯಾಗಿದ್ದಾರೆ. ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲದವರು, ಮೂರ್ತಿ ಪೂಜೆ ಒಪ್ಪದವರು ದಸರಕ್ಕೆ ಬಂದು ಏನ್ ಮಾಡ್ತಾರೆ? ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನೆ ಆಗುತ್ತೆ, ಅದನ್ನ ಅವರು ಮಾಡ್ತಾರ? ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸ ಕಾಂಗ್ರೆಸ್ ಮಾಡ್ತಿದೆ ಅಂತ ಕಿಡಿಯನ್ನ ಕಾರಿದ್ದಾರೆ. ನಾನು ಕನ್ನಡದಲ್ಲಿ ಎಲ್ಲಿ ನಿಲ್ಲಬೇಕು ಎಂದು ಭಾನು ಮುಷ್ತಾಕ್ ಕೇಳ್ತಾರೆ. ಅರಿಶಿಣ ಕುಂಕುಮ ಧ್ವಜ ಉಪಯೋಗಿಸ್ತೀರಿ, ಅಲ್ಪಸಂಖ್ಯಾತೆಯಾಗಿ ನಾನೆಲ್ಲಿ ನಿಲ್ಲಬೇಕು ಅಂತ ಕೇಳ್ತಾರೆ. 2023ರ ಜನಸಮ್ಮೇಳನದಲ್ಲಿ ಕೇಳ್ತಾರೆ, ನನ್ನ ಕನ್ನಡ ಧ್ವಜವನ್ನೇ ಒಪ್ಪದವರು ಚಾಮುಂಡಿ ಅವ್ರನ್ನ ಹೆಂಗೆ ಒಪ್ತಾರೆ? ಕಾಂಗ್ರೆಸ್ ಯಾರನ್ನ ಎಷ್ಟು ಅಪಮಾನ ಮಾಡ್ತೀರಿ? ಭುವನೇಶ್ವರಿ ಚಾಮುಂಡಿಯನ್ನ ಒಪ್ಪದವರು ದಸರಾ ಉದ್ಘಾಟನೆಗೆ ಹೇಗೆ ಕರೆದಿದ್ದೀರಿ ಅಂತ ಕಿಡಿಕಾರಿದ್ದಾರೆ. ಓಕೆ, ಒಂದ್ಸಲ ಶೋಭಾ ಕರಂದ್ಲಾಜೆ ಅವರು ಏನ್ ಹೇಳಿದ್ದಾರೆ ಕ್ವಿಕ್ ಆಗಿ ನೋಡ್ಕೊಂಡ್ಬಾಣ. ಮೈಸೂರು ದಸರಾಕ್ಕೆ ಭಾನು ಮುಷ್ತಾಕ್ ಅವರನ್ನ ಈ ಬಾರಿ ಅತಿಥಿಯಾಗಿ ಕರೆದಿದ್ದಾರೆ. ಯಾರಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ವೋ, ಯಾರೋ ಮೂರ್ತಿ ಪೂಜೆಯನ್ನು ಒಪ್ಪಲ್ವೋ, ಅವರು ದಸರಾ ಹಬ್ಬಕ್ಕೆ ಬಂದು ಏನ್ ಮಾಡ್ತಾರೆ? ದಸರಾವನ್ನ ಉದ್ಘಾಟನೆ ಮಾಡುವುದೇ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಚಾಮುಂಡಿ ಬೆಟ್ಟದಲ್ಲಿ. ಭಾನು ಮುಷ್ತಾಕ್ ಅವರು ಇದನ್ನು ಮಾಡ್ತಾರ? ಭಾನು ಮುಷ್ತಾಕ್ ಅವರನ್ನ ದಸರಾ ಹಬ್ಬಕ್ಕೆ ಕರೆದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. 2023ರಲ್ಲಿ ಜನ ಸಾಹಿತ್ಯ ಸಮ್ಮೇಳನ ಅನ್ನುವಂತ ಒಂದು ಸಮ್ಮೇಳನ ನಡೆಯುತ್ತೆ. ಆ ಸಮ್ಮೇಳನದಲ್ಲಿ ಭಾನು ಮುಷ್ತಾಕ್ ಅವರು ಮಾತಾಡ್ತಾ, ನಾನೊಬ್ಳು ಸಾಹಿತಿ, ಆದ್ರೆ ನಾನು ಕನ್ನಡದಲ್ಲಿ ಎಲ್ಲಿ ನಿಲ್ಬೇಕು? ನೀವು ಕನ್ನಡವನ್ನ ತಾಯಿ ಭುವನೇಶ್ವರಿಗೆ ಹೋಲಿಕೆ ಮಾಡ್ತೀರಿ, ತಾಯಿ ಭುವನೇಶ್ವರಿಯನ್ನ ಆರಾಧನೆ ಮಾಡ್ತೀರಿ, ಅವಳನ್ನ ಮಂದಹಾಸನದಲ್ಲಿ ಕೂರಿಸ್ತೀರಿ, ಅರಿಶಿಣ ಮತ್ತು ಕುಂಕುಮದ ಧ್ವಜವನ್ನ ಉಪಯೋಗಿಸ್ತೀರಿ. ನಾನು ಒಬ್ಳು ಅಲ್ಪಸಂಖ್ಯಾತರಾಗಿ ಎಲ್ಲಿ ನಿಲ್ಬೇಕು? ಇದನ್ನು ನಾನು ಹೇಗೆ ಒಪ್ಕೋಬೇಕು? ಈ ಪ್ರಶ್ನೆಯನ್ನ 2023ರ ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಭಾನು ಮುಷ್ತಾಕ್ ಅವರು ಕೇಳ್ತಾರೆ. ಅಂದ್ರೆ ನಮ್ಮ ತಾಯಿ ಭುವನೇಶ್ವರಿಯನ್ನ ಅವರು ಒಪ್ಪಲ್ಲ, ಕನ್ನಡ ನಾಡಿನ ಜನತೆ ತಾಯಿ ಭುವನೇಶ್ವರಿಯ ಫೋಟೋವನ್ನ ತಮ್ಮ ಧ್ವಜದಲ್ಲಿ ಹಾಕೋದು ಒಪ್ಪಲ್ಲ, ಹಳದಿ ಮತ್ತು ಕೆಂಪು ಬಣ್ಣದ ಧ್ವಜವನ್ನ ಅವರು ಒಪ್ಪಲ್ಲ. ಅದರ ಬಗ್ಗೆನೇ ಆಕ್ಷೇಪವನ್ನು ಮಾಡುವಂತ ಭಾನು ಮುಷ್ತಾಕ್ ಅವರು ತಾಯಿ ಚಾಮುಂಡೇಶ್ವರಿಯನ್ನು ಹೇಗೆ ಒಪ್ತಾರೆ? ಇದು ನನ್ನ ಪ್ರಶ್ನೆ. ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗಿದೆ? ನೀವು ಯಾರಿಗೆ ಎಷ್ಟು ಅಪಮಾನ ಮಾಡಬೇಕು ಅಂತಿದ್ದೀರಿ? ಇನ್ನು ಮಹಿಷಾಸುರನನ್ನ ಸಂಹಾರ ಮಾಡಿದ್ದಕ್ಕೆ ದಸರಾವನ್ನ ಆಚರಣೆ ಮಾಡಲಾಗುತ್ತೆ. ದೇವಸ್ಥಾನಕ್ಕೆ ಅಪಮಾನ ಮಾಡುವ ಕೆಲಸ ಕಾಂಗ್ರೆಸ್ ಮಾಡಿದೆ. ಭಾನು ಮುಷ್ತಾಕ್ ಚಾಮುಂಡಿ ಬೆಟ್ಟ ಹತ್ತಬಾರದು, ಆಹ್ವಾನವನ್ನ ತಕ್ಷಣ ಸರ್ಕಾರ ವಾಪಸ್ ಪಡಿಬೇಕು. ಚಾಮುಂಡೇಶ್ವರಿಯನ್ನ ನಂಬುವವರನ್ನ ಉದ್ಘಾಟನೆಗೆ ಕರೀರಿ. ಕೇರಳದಲ್ಲಿ ಶಬರಿಮಲೈ ಸಮಾವೇಶಕ್ಕೆ ಸ್ಟಾಲಿನ್ನ ಕರೆಸಿದ್ರು. ಯಾರನ್ನ ಸಮಾಧಾನ ಮಾಡಲು ಇಂಡಿ ಒಕ್ಕೂಟ ಯತ್ನ ಮಾಡ್ತಿದೆ, ಇದನ್ನ ಒಪ್ಪಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇನ್ನು ಭಾನು ಮುಷ್ತಾಕ್ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಮಾಡ್ತಾರ, ದೀಪ ಹಚ್ಚುವ ಕೆಲಸವನ್ನ ಮಾಡ್ತಾರ? ಇದೆಲ್ಲ ಮಾಡ್ತೀರಾ ಅಂದ್ರೆ ಉದ್ಘಾಟನೆಗೆ ಬನ್ನಿ, ವಿರೋಧವಿಲ್ಲ. ಹಿಂದೂ ಧರ್ಮಕ್ಕೆ ಅಪಮಾನ ಮಾಡುವುದು ಜಾತ್ಯತೀತೆ ಅಲ್ಲ. ಭಾನು ಮುಷ್ತಾಕ್ ಅವರನ್ನ ಸರ್ಕಾರ ಸಂಪರ್ಕಿಸಬೇಕು, ಚಾಮುಂಡೇಶ್ವರಿನ ನಂಬುತ್ತಾರ ಕೇಳಬೇಕು, ಅವರು ಮೂರ್ತಿಗೆ ಪೂಜೆಗೆ ಒಪ್ಪಿದ್ರ ಮಾತ್ರ ಅವರಿಗೆ ಆಹ್ವಾನವನ್ನ ನೀಡಬೇಕು ಅಂತ ಹೇಳ್ತಾರೆ. ಇನ್ನು ದಸರಾ ಆಚರಣೆ ಮಾಡಿರಬಹುದು, ಆದರೆ ತಾಯಿ ಚಾಮುಂಡೇಶ್ವರಿ ಪೂಜೆಯನ್ನ ಮಾಡಿಲ್ಲ. ಮಹಾರಾಜರ ಕಾಲದಲ್ಲಿ ಏನಾದ್ರೂ ಆಗಿರ್ಬೋದು, ಟಿಪ್ಪು ಸುಲ್ತಾನ್ ಹೋಗಿರಬಹುದು, ಪೂಜೆ ಮಾಡಿದ್ದಾರ. ಭಾನು ಮುಷ್ತಾಕ್ ಪುಷ್ಪಾರ್ಚನೆ ಮಾಡ್ತಾರ ಅಂದ್ರೆ ನಮ್ಮ ವಿರೋಧ ಇಲ್ಲ, ಆದ್ರೆ ತಾಯಿ ಭುವನೇಶ್ವರಿಗೆ ವಿರೋಧ ಮಾಡೋರನ್ನ ಸಹಿಸಲ್ಲ. ತಾಯಿ ಭುವನೇಶ್ವರಿ ದೇವಸ್ಥಾನ ಇದೆ ನಮ್ಮ ರಾಜ್ಯದಲ್ಲಿ. ಭುವನೇಶ್ವರಿಯನ್ನ ನಾವು ಕನ್ನಡ ಮಾತೆ ಅಂತ ತಿಳಿದಿದೆ. ಕುವೆಂಪು ಅವರು ಕೂಡ ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂದಿದ್ದಾರೆ. ಆದ್ರೆ ಭಾನು ಮುಷ್ತಾಕ್ ಅವರು ಕುಂಕುಮ ಮತ್ತು ಅರಿಶಿಣವನ್ನ ಒಪ್ಪುತ್ತಾರ, ಇಲ್ಲ ಮೂರ್ತಿ ಪೂಜೆಯನ್ನ ಒಪ್ಪುತ್ತಾರ? ಭಾನು ಮುಷ್ತಾಕ್ ಅವರು ಮೂರ್ತಿ ಪೂಜೆಯನ್ನ ಒಪ್ಪಿದ್ರೆ ಉದ್ಘಾಟನೆ ಮಾಡಲಿ. ಭಾನು ಮುಷ್ತಾಕ್ ಅವರು ಅರಿಶಿಣ ಕುಂಕುಮ ಸಂಪ್ರದಾಯವನ್ನ ಒಪ್ಪಿದ್ರೆ ಪೂಜೆ ಮಾಡಲಿ. ಆದ್ರೆ ಸರ್ಕಾರ ಅವರಿಗೆ ಬೂಕರ್ ಪ್ರಶಸ್ತಿ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಅವ್ರನ್ನ ತಂದು
ಅವರ ಆಚರಣೆಗಳಿಗೆ ಅವರು ಆಚರಣೆನೇ ಮಾಡಲ್ಲ ಆ ಸಂಸ್ಕೃತಿಯನ್ನ, ಆ ಸಂಸ್ಕೃತಿಯ ಕಾರ್ಯಕ್ರಮಕ್ಕೆ ಅವರು ಉದ್ಘಾಟನೆಗೆ ಕರೆಸ್ತಾರೆ ಅಂದ್ರೆ ಸರ್ಕಾರ ಎಲ್ಲೋ ಎಡವಿದೆ ಏನು ಅನ್ನೋ ಒಂದು ಡೌಟ್ ಬರ್ತಾ ಇದೆ. ಆದ್ರೆ ಇದಕ್ಕೆ ಸರ್ಕಾರ ಸ್ಪಷ್ಟಪಡಿಸಬೇಕು. ಯಾಕಂದ್ರೆ ಒಂದು ಸಮುದಾಯದ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಸರ್ಕಾರ ಮಾಡಬಾರದು. ಯಾಕಂದ್ರೆ ಈ ದೇಶ ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರತಿಯೊಬ್ಬರಿಗೂ ತನ್ನದೇ ಆದ ಧಾರ್ಮಿಕ ಹಕ್ಕಿದೆ. ಆ ಧಾರ್ಮಿಕ ಹಕ್ಕನ್ನ ದುರುಪಯೋಗ ಮಾಡೋದು ಬೇಡ, ಆಯಾ ಸಮುದಾಯದವ್ರನ್ನ ಪ್ರಚೋದನೆ ಮಾಡೋದು ಬೇಡ. ಆಯಾ ಸಮುದಾಯ ಅವರ ಮಟ್ಟಿಗೆ ಅವ್ರು ಹೆಂಗೆ ನಡ್ಕೊಂತಾರ ನಡ್ಕೊಳ್ಳಿ. ಮೂರ್ತಿ ಪೂಜೆವನ್ನ ಅಲ್ಲಗೆಳೆಯೋರು, ಅರಿಶಿಣ ಕುಂಕುಮ ಸಂಪ್ರದಾಯವನ್ನ ಅಲ್ಲಗೆಳೆಯೋರು, ತಾಯಿ ಭುವನೇಶ್ವರಿ ಮಾತೆಯನ್ನ ಒಪ್ಪದವರು, ಚಾಮುಂಡಿ ತಾಯಿಗೆ ಪೂಜೆಯನ್ನ ಮಾಡದವರು ಇವತ್ತು ದಸರಾ ಉದ್ಘಾಟನೆಗೆ ಬಂದು ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ ಮತ್ತು ಅರಿಶಿಣ ಕುಂಕುಮ ಸಂಪ್ರದಾಯವನ್ನು ಒಪ್ಕೋತೀವಿ ಅಂದಾಗ ಬಂದು ಮಾಡಲಿ, ಅದರಲ್ಲಿ ಬೇರೆ ಮಾತಿಲ್ಲ. ಆದರೆ ಅವೆಲ್ಲವನ್ನ ನಾವು ತಿರಸ್ಕರಿಸ್ತೀವಿ, ಬರೀ ಉದ್ಘಾಟನೆ ಮಾಡ್ತೀವಿ ಅಂದ್ರೆ ಇದು ಸಮಂಜಸವಾದ ಮಾತು ಅಲ್ಲ. ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಸರ್ಕಾರ ಚಿಂತನೆ ಮಾಡದಿದ್ದಾಗ ಇನ್ನೊಂದು ಸಮುದಾಯ ಎಲ್ಲೋ ನೋವು ಅನುಭವಿಸಬೇಕಾಗುತ್ತೆ, ಇನ್ನೊಂದು ಸಮುದಾಯ ಎಲ್ಲೋ ಮುನಿಸ್ಕೊಳ್ಳುತ್ತೆ ಅನ್ನೋದು ನಮ್ಮ ವಾದ. ಸರ್ಕಾರ ಇದ್ರ ಮುಂದಿನ ನಿರ್ಧಾರವನ್ನು ತೆಗೆದುಕೋಬೇಕು.